ಹವಾಮಾನ ಇಲಾಖೆಯ ಹಿರಿಯ ವಿಜ್ಞಾನಿಗಳಾದಂಥ CS ಪಾಟೀಲ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈಗ ಇನ್ನೊಂದು ಸದ್ಯದ ಪ್ರಮುಖ ವಿಚಾರ ಅಂತಂದರೆ ನೇಪಾಳ ಸದ್ಯ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ತತ್ತರಿಸಿ ಹೋಗಿದೆ, ಭೀಕರ ಪ್ರವಾಹ ಆಗಿದೆ, ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ಸೊ ಇದಕ್ಕೆ ಏನೆಲ್ಲ ಪ್ರಕೃತಿಯ ಕಾರಣಗಳು ಇರ್ಬೋದು ಅನ್ಸುತ್ತೆ ಸರ್? ನಾವು ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ತೀವ್ರವಾದ ಹವಾಮಾನ ಘಟನೆಗಳು ಪುನಃ ಮರುಕಳಿಸ್ತಾ ಇದಾವೆ. ಅಂದ್ರೆ ಅತಿ ಅಲ್ಪಾವಧಿಯಲ್ಲಿ ಅತಿ ಮಳೆ ಆಗಿಬಿಡೋದು, ಅದರಲ್ಲಿಂದ ಲ್ಯಾಂಡ್ ಸ್ಲೈಡಿಂಗ್ಸ್ ಆಗ್ತಾವೆ, ಭೂಕುಸಿತಗಳು. ನಾವು ಕೇರಳದಲ್ಲಿ ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಆಗಿ ಹೋಗ್ಯಾವು. ಈಗ ಟಿಬೇಟು ಮತ್ತು ನಮ್ಮ ದೇಶದ ಬಾರ್ಡರ್ನಲ್ಲಿ ಈ ಒಂದು ಅಲ್ಪಾವಧಿಯಲ್ಲಿ ಜಾಸ್ತಿ ಮಳೆಯಾಗಿರುವುದರಿಂದ ಭೂಕುಸಿತಗಳು ಉಂಟಾಗಿ ಸಾವು ನೋವು ಮತ್ತು ಆಸ್ತಿ ಪಾಸ್ತಿ ಹಾನಿಗೆ ಎಡೆ ಮಾಡಿಕೊಡ್ತು. ಇದು ಒಂದು ತೀವ್ರ ಹವಾಮಾನದ ಘಟನೆಗಳು ಆಗಲಿಕ್ಕೆ ಇತ್ತಿತ್ತಲಾಗಿ ಆಗ್ತಿರುವುದಕ್ಕೆ ಮುಖ್ಯ ಕಾರಣ ಅಂದ್ರೆ ಇವು ನಾವು ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ನ ಮುಖ್ಯ ಕಾರಣ. ಇದಕ್ಕೆ ಜಾಗತಿಕ ಉಷ್ಣಾಂಶ ಏರಿಕೆ ಆಗಿರುವುದು ಒಂದು ಮುಖ್ಯ ಕಾರಣ. ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಏರಿಕೆ ಆದಂಗೆಲ್ಲ ಆವಿ ಆಗುವಿಕೆ ಹೆಚ್ಚಿಗೆ ಆಗುತ್ತೆ. ಆವಿ ಆಗುವಿಕೆ ಹೆಚ್ಚಿಗೆ ಆಗಿರೋದ್ರಿಂದ ವಾತಾವರಣದಲ್ಲಿ ಆವಿ ಜಾಸ್ತಿ ಆಗುತ್ತೆ ಮತ್ತು ಉಷ್ಣಾಂಶ ಏರಿಕೆ ಆಗಿರುವುದರಿಂದ ವಾತಾವರಣದಲ್ಲಿ ಆವಿಯನ್ನು ಅಂದ್ರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಗೆ ಆಕ್ಕೊಂತ ಹೋಗುತ್ತೆ. ಮತ್ತು ಕೆಲವೊಂದು ಕಡೆ ಮಳೆ ಆಗ್ತಾ ಇತ್ತಂದ್ರೆ, ಈಗ ನಾವು ಗುಜರಾತದಲ್ಲಿ ನಾವು ನೋಡಿದ್ವಿ, ಮಳೆ ಆಗ್ತಿತ್ತಂದ್ರೆ ಒಂದೇ ಕಡೆ ಅತಿಯಾಗಿ ಮಳೆ ಆಗಿಬಿಡ್ತೈತಿ. ಅದು ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಿಂದ ತೇವಾಂಶವನ್ನು ತನ್ನಡೆಗೆ ಸೆಳೆದುಕೊಂಡು ಅಲ್ಲೇ ಜಾಸ್ತಿ ಮಳೆ ಆಗಿಬಿಡ್ತೈತಿ ಅಲ್ಪಾವಧಿಯಲ್ಲಿ. ಇದರಿಂದ ಅತಿ ಮಳೆ ಆಗಿಬಿಡ್ತೈತಿ ಕಡಿಮೆ ಪ್ರದೇಶದಲ್ಲಿ. ಇದರಿಂದ ಲ್ಯಾಂಡ್ ಸ್ಲೈಡಿಂಗ್ಸು ಮತ್ತು ಪ್ರವಾಹಗಳು ಹಿಂಗೆಲ್ಲ ಆಗ್ತಾವೆ. ಸರ್, ಈಗ ದೃಶ್ಯಾವಳಿಗೆ ನೋಡಿದ್ರೆ ಎಲ್ಲ ಒಂದು ಕಡೆ ಎದೆ ಜಲ್ ಅನ್ನತ್ತೆ. ಎಷ್ಟು ವೇಗವಾಗಿ ರಭಸವಾಗಿ ಪ್ರವಾಹ ಬರುತ್ತೆ ಅಂತಂದರೆ ಬ್ರಿಡ್ಜ್ಗಳು ಸಹ ಅಂದರೆ ಕೊಚ್ಚಿ ಹೋಗ್ತವೆ. ಸೊ ಇದ್ರ ಮುನ್ಸೂಚನೆ ಏನಾದರೂ ಇರಲ್ವಾ? ಹೆಂಗೆ ಏನು? ಇದ್ರ ಮುನ್ಸೂಚನೆಗಳು ಕೂಡ ಇರ್ತಾವೆ. ಇದನ್ನು ಫೋರ್ಕಾಸ್ಟ್ ಕೊಟ್ಟಿರ್ತಾರೆ. ಕೆಲವೊಮ್ಮೆ ಇದು ಐಸ್ನು ಕರಿಗಿನೂ ಆಗ್ಬೋದು. ಬಟ್ ಪ್ರಮುಖವಾಗಿ ನದಿಯಿಂದ ಪ್ರವಾಹ ಬರ್ತಾ ಇದೆ ಅಲ್ಲ ಸರ್, ಜಾಸ್ತಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಐಸ್ ಬರ್ತಾ ಇದೆ. ಸೊ ಇದ್ರ ಎಷ್ಟು ಪ್ರಕೃತಿ ಎಷ್ಟು ರುಚಿಗೆ ಎದ್ದಿರ್ಬೋದು ಅನ್ಸುತ್ತೆ ಸರ್? ಉಷ್ಣಾಂಶ ಜಾಗತಿಕ ಮಟ್ಟದಲ್ಲಿ ಏರಿಕೆ ಆಗಿರೋದ್ರಿಂದ ಮಳೆನೂ ಆತಂದ್ರೆ ಅತಿ ಜಾಸ್ತಿ ಆಗುತ್ತೆ. ಮತ್ತು ಕೆಲವೊಮ್ಮೆ ಇವೆಲ್ಲ ಮಂಜುಗಡ್ಡೆಗಳು ಕರಗ್ತಾವು. ಹೀಗಾಗಿ ಈ ಒಂದು ಉತ್ತರಾಖಂಡ, ಟಿಬೇಟು ಈ ಒಂದು ಪ್ರದೇಶದಲ್ಲಿ ಇತ್ತಿತ್ತಲಾಗಿ ಅತಿ ಮಳೆ ಆಗ್ತಿರುವುದಕ್ಕೆ ಇದು ಒಂದು ಮುಖ್ಯ ಕಾರಣ ಅಂತ ನಾ ಹೇಳ್ಬೋದು. ಸರ್, ಈಗ ಈ ನೇಪಾಳದಲ್ಲಿ ಆಗಿರುವ ಪ್ರವಾಹ ಭಾರತಕ್ಕೆ ಅಂದರೆ ನೇಪಾಳ ಸುತ್ತಮುತ್ತ ನೆರೆ ರಾಜ್ಯಗಳು ಭಾರತಕ್ಕೆ ಯಾವ್ಯಾವ ಹೊಂದಿಕೊಂಡಿದ್ದಾವಲ್ಲ ಭಾರತ ದೇಶಕ್ಕೆ, ಅವುಗಳ ಮೇಲೆ ಏನಾದರೂ ಪ್ರವಾಹ ಅಂದರೆ ಪರಿಣಾಮ ಮುಂದಿನ ದಿನಗಳಲ್ಲಿ ಬೀರುವಂಥ ಸಾಧ್ಯತೆ ಏನಾದರೂ? ಮುಂದಿನ ದಿನಗಳಲ್ಲಿ ಬೀಳ್ಬೋದು. ನಾವು ಅದರಲ್ಲಿಂದ ನಾವು ಎಚ್ಚರಿಕೆ ಇರಬೇಕು. ಯಾವ ರೀತಿಯಾಗಿ? ಅಲ್ಲ ಅತಿ ಮಳೆ ಆಗ್ಬೋದು, ಅದರಲ್ಲಿಂದ ಭೂಕುಸಿತಗಳಾಗ್ಬೋದು. ಹಂಗಾಗಿ ತಗ್ಗು ಪ್ರದೇಶದ ಜನರು ಅಥವಾ ಬೆಟ್ಟಕ್ಕೆ ಹೊಂದಿಕೊಂಡಂಥ ಊರು ಅವರು ಅದರ ಬಗ್ಗೆ ತಾವು ಸ್ಥಳೀಯವಾಗಿ ಯಾವ ರೀತಿ ಒಂದು ರಕ್ಷಣೆ ಪಡಿಬೇಕನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೋಬೇಕು. ಅಂದರೆ ಭಾರತಕ್ಕೂ ಎಲ್ಲೊಂದು ಕಡೆ ನೇಪಾಳ ಪ್ರವಾಹ ಎಫೆಕ್ಟ್ ಆಗುತ್ತೆ ಅನಿಸುತ್ತೆ ನಿಮಗೆ? ಹಂಗಾದ್ರೆ ಮುಂದಿನ ದಿನಗಳಲ್ಲಿ ಸಾಧ್ಯತೆ ಆಗ್ಬೋದು. ಭಾಳ ನದಿಗಳು ಹಿಮಾಲಯ ಪರ್ವತದಲ್ಲಿ ಹುಟ್ಟಿರುವುದರಿಂದ ಕೆಲವೊಮ್ಮೆ ಐಸ್ ಗಡ್ಡೆಗಳು ಕರಗಿ ಆಗ್ಬೋದು. ಕೆಲವೊಮ್ಮೆ ಹಿಮಾಲಯ ಪರ್ವತದಲ್ಲಿ ಅತಿ ಮಳೆ ಆಗಿಬಿಡ್ತೈತಿ. ಕೆಲವೊಮ್ಮೆ ಅದರಿಂದ ಪ್ರವಾಹ ಆಗ್ತಾವೆ. ಬಿಹಾರದಲ್ಲಿ ಕೂಡ ಪ್ರವಾಹ ಆಗ್ತಾವೆ ಜಾಸ್ತಿ ಮಳೆ ಹಿಮಾಲಯ ಪರ್ವತದಾಗ ಆದಾಗ. ಸೊ ಹೀಗಾಗಿ ಒಟ್ಟಿನಲ್ಲಿ ಅಂದರೆ ಜನರು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸ್ಬೇಕು ಸರ್ ಇಂಥ ಸಂದರ್ಭದಲ್ಲಿ? ಜನರು ಈ ನಮ್ಮ ಒಂದು ಹವಾಮಾನದ ಮುನ್ಸೂಚನೆಯ ಬಗ್ಗೆ ಕೇಳ್ತಾ ಇರಬೇಕು. ತಗ್ಗು ಪ್ರದೇಶದ ಜನರು ಅದನ್ನು ಆ ಏರಿಯಾ ಐಡೆಂಟಿಫಿಕೇಷನ್ ಮಾಡಬೇಕು. ಅದರಿಂದ ಪ್ರವಾಹ ಆಗುತ್ತಾ ಇಲ್ಲೋ, ಅದು ಬೆಟ್ಟದ ಪಕ್ಕದಲ್ಲಿ ಆಯಿತು, ಯಾವ ರೀತಿ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ತಮ್ಮ ಒಂದು ಸುರಕ್ಷತೆಯನ್ನು ಮಾಡ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, CS ಪಾಟೀಲ್ ಅವರು ಈ ರೀತಿಯಾದ ಒಂದು ಮುನ್ಸೂಚನೆಯನ್ನು ಸಹ ನೀಡಿರುವಂಥದ್ದು, ಜೊತೆಗೆ ಹವಾಮಾನದ ಬಗ್ಗೆ ಸಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.